ಆಗ್ರ ಅಂತ ಇನ್ನು ನಮ್ಮ ಭಾರತದಲ್ಲಿ ಸಿರಿಧಾನ್ಯ ಬೆಳೆಯುವಂತಹ ಪ್ರದೇಶಗಳು ಮಿಲೆಟ್ ಗ್ರೋಯಿಂಗ್ ಏರಿಯಾ ಆಫ್ ಇಂಡಿಯಾ. ನಾವಿಲ್ಲಿ ಇಂಡಿಯಾ ಮ್ಯಾಪನ್ನು ನೋಡ್ತಾ ಇದ್ದೀವಿ. ಇಂಡಿಯಾ ಮ್ಯಾಪ್ ಆದಮೇಲೆ ಈ ಕಡೆ ಬಂದು ಯಾವೆಲ್ಲ ಒಂದು ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳನ್ನು ಬೆಳೀತಾರೆ ಅನ್ನೋದನ್ನು ನೋಡ್ತಾ ಇದ್ವಿ. ರಾಗಿ, ನವಣೆ, ಸಾಮೆ, ಹಾರಕ, ಬರಗು, ಊದಲು, ಕೊರಲೆ, ಜೋಳ, ಸಜ್ಜೆ ಇವಿಷ್ಟು ಕೂಡ ಸಿರಿಧಾನ್ಯಗಳು. ಇಲ್ಲಿ ಭಾರತದಲ್ಲಿ ಬೆಳೆಯುವಂತಹ ಒಂದು ರಾಜ್ಯಗಳು ಯಾವುದ್ಯಾವುದಂತ ನೋಡೋದಾದರೆ ಇಲ್ಲಿ ಬಂದು ಜಮ್ಮು ಕಾಶ್ಮೀರಲ್ಲಿ, ಉತ್ತರಾಖಂಡಲ್ಲಿ ರಾಗಿ ಮತ್ತು ಒಂದು ಸಿರಿಧಾನ್ಯಗಳನ್ನು ಬೆಳೆಯುವಂಥದ್ದನ್ನು ನೋಡ್ತೀವಿ. ಜೋಳ, ಹಾಗೆ ನಾನು ಸಿರಿಧಾನ್ಯಗಳು ಯಾವುವು ಅಂತಲೂ ಹೇಳಿದ್ದೀನಿ. ಹಾಗೆ ಯಾವ ರಾಜ್ಯದಲ್ಲಿ ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿ ಸಿರಿಧಾನ್ಯಗಳನ್ನು ಕೂಡ ಬೆಳೆಯಲ್ಲ. ಅದಾದ ನಂತರ ನಾವು ಈ ಕಡೆ ಬಂದಾಗ ಸಿಕ್ಕಿಂ, ಮೇಘಾಲಯ, ಅಸ್ಸಾಂ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್, ಮಿಜೋರಾಂ, ಮಣಿಪುರ, ತ್ರಿಪುರ ಇಲ್ಲಿ ಕೂಡ ಸಿರಿಧಾನ್ಯಗಳನ್ನು ಬೆಳೆಯೋದಿಲ್ಲ. ಅದೇ ರೀತಿ ನಾವು ಇಲ್ಲಿ ಬಂದಾಗ ರಾಜಸ್ಥಾನಲ್ಲಿ ಕೂಡ ಜೋಳ ಬೆಳೀತಾರೆ. ಹಾಗೆಯೇ ಕೊರಲೆ ಒಂದು ಸ್ವಲ್ಪ ಪ್ರದೇಶ, ಎರಡು ಕೂಡ ಡಿವೈಡ್ ಮಾಡ್ಕೊತವೆ ಈ ಎರಡು ಸಿರಿಧಾನ್ಯಗಳನ್ನು ಕೂಡ. ಅದಾದ ನಂತರ ಗುಜರಾತಲ್ಲಿ ರಾಗಿ, ಹಾಗೆಯೇ ಹಾರಕ, ಈ ಒಂದು ಸಜ್ಜೆ ಈ ಮೂರು ಕೂಡ ಶೇರ್ ಮಾಡ್ಕೊಳ್ತವೆ ಗುಜರಾತಲ್ಲಿ. ಅದಾದಮೇಲೆ ಮಹಾರಾಷ್ಟ್ರದಲ್ಲೂ ಕೂಡ ನಾವು ಕಾಣ್ಬೋದು ಕೊರಲೆ ಸ್ವಲ್ಪ ಬೆಳೀತಾರೆ, ಜೋಳ, ಅದಾದಮೇಲೆ ಸಾಮೆ ಈ ಒಂದು ಪ್ರದೇಶದಲ್ಲಿ ಕೂಡ ಬೆಳೀತಾರೆ. ಸಾಮೆ ಇದನ್ನು ಕೂಡ ಬೆಳೀತಾರೆ. ತೆಲಂಗಾಣದಲ್ಲಿ ಬಂದು ಜೋಳ ಬೆಳೀತಾರೆ. ಅದಾದ ನಂತರ ಸಜ್ಜೆ ಸ್ವಲ್ಪ ಮಟ್ಟಿಗೆ ಬೆಳೀತಾರೆ. ಕರ್ನಾಟಕದಲ್ಲಿ ನಾವು ನೋಡ್ಬೋದು, ಕರ್ನಾಟಕದಲ್ಲಿ ಜಾಸ್ತಿ ಬೆಳೆಯುವಂತಹದ್ದು ರಾಗಿಯನ್ನು ಜಾಸ್ತಿ ಬೆಳೀತಾರೆ. ಕೊರಲೆ ಸ್ವಲ್ಪ ಬೆಳೀತಾರೆ. ಅದಾದಮೇಲೆ ಸಾಮೆ, ಆದಮೇಲೆ ಇಲ್ಲಿ ನವಣೆ ಸ್ವಲ್ಪ ಬೆಳೀತಾರೆ. ಇದಿಷ್ಟು ಕರ್ನಾಟಕ ಶೇರ್ ಮಾಡ್ಕೊಂಡಿರುವಂತಹ ಒಂದು ಪ್ರದೇಶಗಳು. ಆಂಧ್ರ ಪ್ರದೇಶಲ್ಲೂ ಕೂಡ ನಾವು ಮಿಕ್ಸ್ ಎಲ್ಲ ಕೂಡ ಸಿರಿಧಾನ್ಯಗಳು ಯಾವ್ಯಾವ ಬೆಳೀತಾರೆ ನೋಡ್ತಾ ಇದ್ದೀವಿ. ತಮಿಳುನಾಡು, ಕೇರಳದಲ್ಲೂ ಕೂಡ ನಾವು ಸಿರಿಧಾನ್ಯಗಳನ್ನು ಈ ರೀತಿ ನೋಡ್ಬೋದು. ನಾವಿಲ್ಲಿ ನೋಡ್ತಾ ಇರೋದು ಇಂಡಿಯಾದಲ್ಲಿ ಸಿರಿಧಾನ್ಯಗಳು ಎಲ್ಲೆಲ್ಲಿ ಬೆಳೀತಾರೆ ಅನ್ನೋ ಒಂದು, ಅಂದರೆ ಈಗ ಪ್ರಸ್ತುತ ಯಾವುದಕ್ಕೆ ಹೆಚ್ಚು ಒಂದು ಗಮನನ ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ. ಸ್ನೇಹಿತರೆ, ಇಲ್ಲಿ ಕರ್ನಾಟಕದಲ್ಲಿ ಸಿರಿಧಾನ್ಯ ಬೆಳೆಯುವ ಪ್ರದೇಶಗಳು ಯಾವ್ಯಾವು ಅಂತ ನೋಡ್ತಾ ಇದ್ದೀವಿ. ಮಿಲೆಟ್ ಗ್ರೋಯಿಂಗ್ ಏರಿಯಾ ಆಫ್ ಕರ್ನಾಟಕ. ಇಲ್ಲಿ ಯಾವ್ಯಾವ ಸಿರಿಧಾನ್ಯಗಳು ಅಂತ ನೋಡ್ತಾ ಇದ್ದೀವಿ. ಮಿಲೆಟ್ಸ್ ಯಾವ್ದ್ಯಾವ್ದು ಅಂತ: ರಾಗಿ, ನವಣೆ, ಸಾಮೆ, ಹಾರಕ, ಬರಗು, ಊದಲು, ಕೊರಲೆ, ಜೋಳ, ಸಜ್ಜೆ ಇವೆಲ್ಲ ಕೂಡ ಸಿರಿಧಾನ್ಯಗಳು ಅಂತ ಕರೀತಾರೆ. ಈಗ ಕರ್ನಾಟಕದಲ್ಲಿ ಬೆಳೆಯುವಂತಹ ರಾಜ್ಯಗಳು ಅಂದರೆ ಸಿರಿಧಾನ್ಯಗಳನ್ನು ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ಅದನ್ನು ನೋಡ್ತಾ ಇದ್ವಿ. ಬೀದರಲ್ಲಿ ಜೋಳ, ಗುಲ್ಬರ್ಗದಲ್ಲಿ ಸಜ್ಜೆ. ಓಕೆ, ಬೀದರ್, ಕಲಬುರ್ಗಿ, ವಿಜಯಪುರ, ಯಾದಗಿರಿ ಇಲ್ಲೆಲ್ಲ ಕೂಡ ಜೋಳ ಬೆಳೀತಾರೆ ಅಲ್ವಾ? ಅದಾದ ನಂತರ ಇದು ಸಜ್ಜೆ ಬಂದು ಯಾದಗಿರಿ, ಕಲಬುರ್ಗಿ, ರಾಯಚೂರು. ನಂತರ ಇದು ಸಾಮೆ ಬಂದು ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸಾಮೆಯನ್ನು ಬೆಳೀತಾರೆ. ಅದಾದಮೇಲೆ ಧಾರವಾಡ, ಸ್ವಲ್ಪ ರಾಗಿ ಮತ್ತು ಬಿಳಿ ಜೋಳ, ಅದು ನವಣೆ ಕೂಡ ಧಾರವಾಡದಲ್ಲಿ ಬೆಳೀತಾರೆ. ಸ್ವಲ್ಪ ಜೋಳ, ರಾಗಿ, ನವಣೆನ ಧಾರವಾಡದಲ್ಲಿ ಬೆಳೀತಾರೆ. ಅದಾದ ನಂತರ ಸಾಮೆ ಕೂಡ ಬೆಳೀತಾರೆ. ಧಾರವಾಡ ಅಲ್ವಾ ಇದು? ಧಾರವಾಡದಲ್ಲಿ ಹಾವೇರಿ ಇದೆಲ್ಲ ಕೂಡ ಸಾಮೆ ಬೆಳೆಯುವಂಥದ್ದು. ಕೊಪ್ಪಳ, ಬಳ್ಳಾರಿ, ಮತ್ತೆ ಹಾವೇರಿ
ದಾವಣಗೆರೆಯಲ್ಲಿ ರಾಗಿ, ಚಿತ್ರದುರ್ಗದಲ್ಲೂ ರಾಗಿ ಮತ್ತೆ ಕೊರಲೆ, ಶಿವಮೊಗ್ಗದಲ್ಲಿ ಫುಲ್ ರಾಗಿ, ಆಮೇಲೆ ತುಮಕೂರಲ್ಲಿ ರಾಗಿ, ಕೊರಲೆ, ಸಜ್ಜೆ, ಆಮೇಲೆ ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ ಅಲ್ಲೆಲ್ಲ ರಾಗಿ. ಕೋಲಾರಲ್ಲಿ ರಾಗಿ ಜಾಸ್ತಿ ಮತ್ತೆ ಕೊರಲೆ ಒಂದು ಸ್ವಲ್ಪ ಪ್ರದೇಶ ಬೆಳೀತಾರೆ. ಮೈಸೂರು, ಚಾಮರಾಜನಗರದಲ್ಲೂ ರಾಗಿ, ಕೊರಲೆ, ನವಣೆ, ಕೊರಲೆ. ಇದು ಸಿರಿಧಾನ್ಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುವಂಥದ್ದು. ಉಡುಪಿಯಲ್ಲಿ ಸಿರಿಧಾನ್ಯಗಳು ಇಲ್ಲವೇ ಇಲ್ಲ. ದಕ್ಷಿಣ ಕನ್ನಡ ಇಲ್ಲ, ಕೊಡಗು ಇಲ್ಲ, ಉತ್ತರ ಕನ್ನಡ ಇಲ್ಲ, ಬೆಂಗಳೂರು ನಗರ ಇಲ್ಲ, ಬಾಗಲಕೋಟೆ ಇಲ್ಲ. ಈ ರೀತಿ ನಾವು ಸಿರಿಧಾನ್ಯಗಳು ಕರ್ನಾಟಕದಲ್ಲಿ ಬೆಳೆಯುವಂತಹ ಪ್ರದೇಶಗಳನ್ನು ಕಾಣ್ಬೋದು.